ಎಕ್ಸೆಲ್ ಪಿ ಯು ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫ್ಯಾಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಶಶಿ, ಒಂಥರ ಇದು ಜನಗಳ ಮೇಲೆ, ನಿತ್ಯದ ಬದುಕಿನ ಮೇಲೆ ಒಂದು ಸರ್ಜಿಕಲ್ ಸ್ಟ್ರೈಕ್ ಥರ ಕಾಣಿಸ್ತಾ ಇಲ್ವಾ? ಈಗ ಡೆಫ್ಗ್ಲೂ ಏನೋ ಹೇಳ್ತಿದ್ದಾರೆ, ಅದೇನೋ ಸಮಸ್ಯೆ ಬರ್ತಾ ಇದೆ, ಡೀಸೆಲ್ ಸಮಸ್ಯೆ ಬರ್ತಿದೆ, ನಮಗಿದು ಗೊತ್ತೇ ಇಲ್ಲ, ಅಲ್ಲಿ ಎಂಜಿನ್ ಪ್ರಾಬ್ಲಮ್ ಬಂದುಬಿಡುತ್ತೆ, 40,000-50,000 ರಿಪೇರಿ ಖರ್ಚಾಗುತ್ತೆ ಅಂತ ಮಾತಾಡ್ತಾರೆ, ಅದೇನೋ ಕ್ಲೀನ್ ಮಾಡಬೇಕು ಅಂತ ಮಾತಾಡ್ತಾರೆ. ಒಂದು ಕಡೆ E20 ಅಂತ ಬಂದಾಗ ಇದೊಂದು ದೊಡ್ಡ ಗೋಳ ಕೂತಿದೆ ಇಲ್ಲಿ. ನೀವಂದರೆ ಕಡ್ಡಾಯವಾಗಿ ಹೊಸ ಗಾಡಿಗಳು ನೀವು ಕೊಂಡ್ಕೊಳ್ಳಿ ಅಂತೇಳಿ ಮಾಡ್ತಿರ್ತಕ್ಕಂಥ ಕೆಲಸನ ನಾನು ವಿನೋದ್ ಅವ್ರು ಹೇಳಿದ್ರೆ ಇನ್ನೊಂದು ಕಂಟಿನ್ಯೂ ಮಾಡ್ಬಿಡ್ತೀನಿ. ಅದು ಹೊಸ ಗಾಡಿ ತೊಗೊಂಡ್ರು ಸರ್, E20 ಮಿಕ್ಸ್ ಮಾಡಿದ್ರು ಅದರ ಹಣೆ ಬರಹ ಈಗಲೇ ನಮಗೆ ಗೊತ್ತಾಗಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತದು, ಇನ್ಶೂರೆನ್ಸ್ ಕವರ್ ಆಗಲ್ಲ, ಕೆಲವು ಪಾರ್ಟ್ಸ್ಗಳು ಹೋಗ್ಬಿಡ್ತವೆ. ಅಂದರೆ ಏನಕ್ಕಿಂತ ಬಲವಂತ ಅಂದರೆ ನಿಮಗಿದು E20 ಅಂದರೆ 20% ಮಿಕ್ಸಿಂಗ್ ಅಂತ ಇದರ ಅರ್ಥ, ಎಥನಾಲ್ ಮಿಕ್ಸಿಂಗ್ ಅಂತ. ಆಯಿತು, ಒಂದು ವಿಷಯಕ್ಕೆ ಬರ್ತೀನಿ ನಾನು. ಸೊ 1 ಲೀಟರ್ 1000 ml ಅಲ್ಲಿ 200 ml ಎಥನಾಲ್ ಇದ್ದುಬಿಟ್ರೆ ಲೀಟ್ರಿಗೆ 200 ml ಮೋಸ. ಅಟ್ ದ ಸೇಮ್ ಟೈಮ್ ಈ 200 ml ಇಂದ ಎಂಜಿನ್ಗೆ ಹೊಡೆತ ಅಂತನಾ ಇದು? ಆ ಥರ ಅರ್ಥ ಮಾಡ್ಕೊಳ್ಬೇಕಾ ನಾನು? ಆ ಆರೋಪ ಕೇಳಿ ಬಂದಿದ್ದು ನಿಜಾನ ಯಾರೋಪ ಅಂತ? ವೆಹಿಕಲ್ಸ್ ಇಂಜಿನ್ಗೆ ಹೊಡೆತ ಒಂದು, ಆದರೆ 20% ಏನು ನಾವು ಮಾಡ್ತೀವಲ್ಲ ಮ್ಯಾನುಫ್ಯಾಕ್ಚರಿಂಗು, ಆ ಮ್ಯಾನುಫ್ಯಾಕ್ಚರಿಂಗ್ ಈ ಪೆಟ್ರೋಲ್ಗಿಂತ ಕಾಸ್ಟ್ ಜಾಸ್ತಿ ಬರುತ್ತೆ. ಓಕೆ. ಮತ್ತೆ ಫುಡ್ ಅಂದು ಈ ಫರ್ಟಿಲೈಸರ್ಸ್ ಕೆಲವೆಲ್ಲ ಕೆಮಿಕಲ್ಸ್ ಯೂಸ್ ಮಾಡ್ತೀವಿ, ಅವಾಗ ಎನ್ವೈರನ್ಮೆಂಟ್ ಸಹ ನಮ್ಮ ಹಾಳಾಗುತ್ತೆ. ಮತ್ತೆ ಲ್ಯಾಂಡ್ ವ್ಯಾಸ್ಟ್ ದೊಡ್ಡ ಲ್ಯಾಂಡ್ ಬೇಕಾಗುತ್ತೆ. ಈಗ ಏನ್ ಮಾಡ್ತಾ ಇದ್ದಾರೆ, ಈ ಎಥನಾಲ್ ಎಲ್ಲರೂ ಯೂಸ್ ಮಾಡೋಕೆ ಸ್ಟಾರ್ಟ್ ಆದ್ರೆ ದೇಶದಲ್ಲಿ ಇರ್ತಕ್ಕಂಥ ವೆಹಿಕಲ್ಸ್ಗೆ ಸಾಕಾಗೋದಿಲ್ಲ. ಆಗ ದೊಡ್ಡ ಕಂಪ್ನಿಗಳಿಂದ ಸ್ಟಾರ್ಟ್ ಆಗುತ್ತೆ. ದೊಡ್ಡ ಕಂಪ್ನಿಗಳು ಸ್ಟಾರ್ಟ್ ಆದಾಗ ಎನ್ವೈರನ್ಮೆಂಟ್ಗೂ ಇದು ದೊಡ್ಡ ಹೊಡೆತ. ಮತ್ತೆ ನೀರಿನ ಸಮಸ್ಯೆ ದೊಡ್ಡ ಸಾಗುತ್ತೆ. ನೀರಿಂದಂತೂ ಲ್ಯಾಂಡ್ ನೀರು ಎರಡೂ ಬೇಕಾಗುತ್ತೆ, ಅದು ದೊಡ್ಡ ಸಮಸ್ಯೆ ಆಗುತ್ತೆ. ಎಥನಾಲ್ ಏನಿದೆ, ಎಥನಾಲ್ ನೀರಿನ ಅಂಶ ಇರೋದ್ರಿಂದ ಅದು ಮೆಟಲ್ ಬಾಡಿನ ತಿನ್ನುತ್ತೆ. ಯಾವಾಗ್ಲೂ ನೋಡಿ, ನೀರು ಯಾವಾಗ್ಲೂ ಕರೋಸ್ ಮಾಡುತ್ತೆ, ರಸ್ಟ್ ಹಿಡಿಯುತ್ತೆ. ಒಳಗಡೆ ಇರತಕ್ಕಂತಹ ಇಂಜಿನ್ ಬಾಡಿಗಳು, ಬೇರೆ ಬಾಡಿಗಳು, ಮೆಟಲ್ ಬಾಡಿಗಳು ಏನಿದಾವೆ, ಆ ಮೆಟಲ್ ಬಾಡಿಗಳು ಅಟ್ಮಾಸ್ಫಿಯರ್ ಆ ರೀತಿ ಇರೋದು ಒಳಗಡೆನೆ ತಿಂದು ಹಾಕೋದ್ರಿಂದ ಇವರು ಹೇಳಿದಾಗೆ, ತಜ್ಞರು ಹೇಳಿದಾಗೆ ಅದ್ರ ಎಫೆಕ್ಟ್ ಅಂತ ಡೆಫಿನೆಟ್ ಆಗಿ ಹೊಡೆಯುತ್ತೆ. ಅದರಿಂದ ಈ ಸರ್ಕಾರ ಬಂದಾಗಿಂದ ಜನರ ಮೇಲೆ ಹೊಸ ಹೊರೆಗಳನ್ನೇ ಯಾರೇ ಮಾತಾಡ್ಲಿ, ಆರೋಪ ಮಾಡಿದ್ರು ಅವ್ರ ಮೇಲೆ ಕೇಸ್ ಹಾಕ್ತೀನಿ ನಾನು, ಕೋರ್ಟ್ ಹೇಳ್ತೀನಿ ನಾನು, ಅಪಪ್ರಚಾರ ಇರ್ಲಿ ಸುಳ್ಳು ಸುದ್ದಿ. ಈಗ ಆ ರೀತಿ ಮಾಡೋದ್ರೆ ಇವ್ರು ಜೈಲುಗಳು ಸಾಗಲ್ಲ, ಕೋರ್ಟ್ಗಳು ಸಾಗಲ್ಲ. ಈಗಿರುತ್ತೆ ಜಡ್ಜ್ಗಳು ಆಗೋದೇ ಇಲ್ಲ. ಜಡ್ಜ್ಗಳು ಈಗ ಲೆಕ್ಕ ನೋಡಿದ್ರೆ 20 ವರ್ಷ ಬೇಕಾಗುತ್ತೆ. ಎಲ್ಲರೂ ಅದೇ ಕಂಪ್ಲೇಂಟ್ ಮಾಡ್ತೀವಿ, ನಮ್ಗೆ ಆಗುವಂತಹ ಅನುಭವವನ್ನು ನಾವು ಹೇಳ್ಕೋತೀವಿ. ಇದು ಪ್ರಜಾಪ್ರಭುತ್ವ ದೇಶ ಅಲ್ವಾ? ನೀವು ಎಲ್ಲರ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ ಅಂದ್ರೆ ಏನರ್ಥ? ಜನರಿಗೆ ಏನ್ ಬೇಕು ಅದ್ ಕೊಡಿ ಅಂತ ನಿಮ್ಮನ್ನ ಅಲ್ಲಿ ಸೇರಿಸ್ರು. ನೀವು ಜನರ ಸೇವಕರು, ನೀವು ಜನರ ಮೇಲೆ ಹೊರೆ. ವಿನೋದ್ ಅವರೇ, ಈ ಎಥನಾಲ್ ಅನ್ನೋದು ಒಂದು ಕಲಬೆರಕೆ ತರ ಟ್ರೀಟ್ ಮಾಡ್ಬೇಕಾ ಜನ? ಇವತ್ತು ಕಲಬೆರಕೆ, ಒಂದು ಮಿಕ್ಸಿಂಗ್ ಇದು. ಈಗ ಹಿಂದೆ ನಾವು ಗಮನಿಸ್ತಿದ್ವಿ, ಕೆಲವು ಆಟೋಗಳು, ಕೆಲವು ವೆಹಿಕಲ್ಗಳು ಗಮನಿಸಿದಾಗ ಈ ಸೀಮೆಎಣ್ಣೆ ಹಾಕ್ಬಿಡೋರು. ಸ್ವಲ್ಪ ದಿನದಲ್ಲಿ ಈ ಸೀಮೆಎಣ್ಣೆ ಆಟೋಗಳು ಇತ್ತು ಸರ್. ಈಗ ಪೆಟ್ರೋಲ್ ಏನೋ ಇತ್ತು, ಸೀಮೆಎಣ್ಣೆ ಹಾಕ್ಬಿಡ್ತಿದ್ರು. ಅವಾಗ ಸೀಮೆಎಣ್ಣೆ ಕಡಿಮೆ ಇತ್ತು ಬಿಡಿ, ಲೀಟ್ರಿಗೆ 20 ರೂಪಾಯಿ, 15 ರೂಪಾಯಿ. ಅವಾಗ 3 ರೂಪಾಯಿ ಎಲ್ಲ ಇತ್ತು. ಸೀಮೆಎಣ್ಣೆ ಹಾಕ್ಬಿಟ್ಟು ಆಟೋ ಹೋಗ್ತಿದ್ರೆ ನಿಮ್ಗೇನು ಆ ಏರಿಯಾದಲ್ಲಿ ಸೊಳ್ಳೆನೇ ಇರ್ತಾ ಇರಲಿಲ್ಲ. ಸೊಳ್ಳೆಗಳು ಒಂದು ಸೊಳ್ಳೆನೂ ಸುಳಿಯೋಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ, ಅಷ್ಟು ಮಟ್ಟಿಗೆ ಜೋರು ಹೊಗೆ ಬಂದುಬಿಡೋದು. ಎಥನಾಲ್ನ ನಾನು ಎಂಜಿನ್ಗೆ ಬಳಸ್ತಿರ್ತಕ್ಕಂಥ ಒಂದು ಕಲಬೆರಕೆ ಇಂಧನದ ರೂಪದಲ್ಲಿ ನೋಡಬೇಕಾ, ಇಲ್ಲ ಅದು ಪೆಟ್ರೋಲ್ ಜೊತೆಗೆ ಸೇರಿಕೊಂಡು ಎಂಜಿನ್ ಶಕ್ತಿ ಜಾಸ್ತಿ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಗಡ್ಕರಿ ಅವರು ಮಾತಾಡ್ತಾರಲ್ಲ, ತಪ್ಪಿಲ್ಲ ಇದರಲ್ಲಿ? ಸರ್, ಇಂಜಿನ್ನು ಪರ್ಫಾರ್ಮೆನ್ಸು ಜಾಸ್ತಿ ಮಾಡಲ್ಲ. ಪ್ಯೂರ್ ಪೆಟ್ರೋಲ್ ಮುಂಚೆ ನೀವೊಂದು 22 ಇಂದ ನೋಡಿ, ಯಾವ್ದು ಇಷ್ಟವರೆಗೂ ಯಾವ ಗಾಡಿ ಇಂಥ ಕಂಪ್ಲೇಂಟ್ಗಳು ಬಂದಿಲ್ಲ, ಫೇಸು ಮಾಡಿಲ್ಲ. ಇವಾಗ ಬಂದ್ಬಿಟ್ಟು ತುಂಬಾ ಫೇಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟು ಸರ್. 2 ವೀಲರ್ ಓಕೆ ಸರ್, ಕಾರ್ ಪೆಟ್ರೋಲ್ ಗಾಡಿ ಎಲ್ಲ ತುಂಬಾ ಪ್ರಾಬ್ಲಮ್ ಐತೆ. ಏನ್ ಮಾಡ್ತಾರೆ, ಒಂದು 10 to 15 ಡೇಸ್ ಕಾರ್ ನಿಲ್ಸ್ಬಿಡ್ತಾರೆ. ಹೌದು, ಒಂದ್ ಸಂಡೇ ಎತ್ತಿದ್ರೆ ನೆಕ್ಸ್ಟ್ ಸಂಡೇನೆ ಎತ್ತೋದು. ಕೆಲವರು ಓಡಿಸಲ್ಲ, ಕೆಲವರು 2 ವೀಲರ್ ಬಳಸ್ತಾರೆ, ಮೆಟ್ರೋ ಬಳಸ್ತಾರೆ. ಆವಾಗ ಏನಾಗುತ್ತೆ, ಡೈರೆಕ್ಟ್ ಆಗಿ ಇಂಜಿನ್ಗೆ ಈ ಸೆನ್ಸರ್ಗಳಿಗೆ ಹೊಡ್ತಾ ಬೀಳುತ್ತೆ. ಎಥನಾಲ್ ತಿಂದಾಕ್ಬಿಡುತ್ತೆ ಅದನ್ನ ಅಂತ. ತಿಂದಾಕದಲ್ಲ, ಕಾರ್ಬನ್ ಡೆಪಾಸಿಟ್ ಬಂದ್ಬಿಟ್ಟು ನಿಮ್ಗೆ ಇದಾಗಲ್ಲ, ಬರ್ನಿಂಗ್ ಸೆನ್ಸೇಷನ್ ಕರೆಕ್ಟ್ ಆಗಿರಲ್ಲ. ಪ್ಯೂರ್ ಪೆಟ್ರೋಲ್ಗೂ ಇಥನಾಲ್ಗೂ ಇದೇ ಪ್ರಾಬ್ಲಮ್ ಇರೋದು. ಇವಾಗ ಇರೋದೆಲ್ಲ ಸೆನ್ಸರ್ ಗಾಡಿಗಳೇ. ಮುಂಚೆ ಕಾರ್ಬೋರೇಟರ್ ಗಾಡಿ ಇತ್ತು, ಇವಾಗೆಲ್ಲ ಸೆನ್ಸರ್ ಗಾಡಿನೇ. ಇವಾಗ ಸುಮಾರು ಕಸ್ಟಮರ್ ಕೇಳೋದಿದೆ, ಸರ್ ಇದು ಹಾಕಿದ್ಮೇಲೆ ಹೆಂಗೆ ಓಡತ್ತಾ ಏನು? ಕಸ್ಟಮರ್ಗೆ ಇವಾಗ ಪಬ್ಲಿಕ್ಗೆ ಗೊತ್ತಿಲ್ಲ ಸರ್, ಹೊಸ ಗಾಡಿ ಇಸ್ಕೊಳೋದ ಹೆಂಗೆ. ಇವಾಗ ಸುಜುಕಿ ಗಾಡಿಯಲ್ಲಿ ಮೊನ್ನೆ ಒಂದು ಕಾರ್ ಬಂದ್ಬಿಟ್ಟು ಈ ತರ ಡಾಕ್ಟರ್ದು ಪ್ರಾಬ್ಲಮ್ ಇತ್ತು ಅಂದ್ರು, ಕೋರ್ಟಲ್ಲಿ ಕೇಸ್ ಹಾಕ್ಬಿಟ್ಟು 20 ಲಕ್ಷ ಕಾಂಪನ್ಸೇಷನ್. ಹಂಗೆ ಫುಲ್ಲು ಮಾಡಿದ್ರೆ ಯಾವ ಶೋರೂಮು ಸಸ್ಟೈನ್ ಮಾಡಕ್ ಆಗಲ್ಲ. ಇನ್ಶೂರೆನ್ಸ್ ಕಂಪ್ನಿನೂ ಉದ್ಧಾರ ಆಗಲ್ಲ ಇದರಲ್ಲಿ. ಇವಾಗ ಅದು E20 ಕಂಫರ್ಟಬಲ್ ಸರ್ ಗಾಡಿ, ಅದು E20 ಕಂಫರ್ಟಬಲ್ ಗಾಡಿನೇ ಸಮಸ್ಯೆ ಬಂದಿರೋದು. ಆ ಗಾಡಿಗೆ ರೆಡಿ ಇದೆ, E20 ಹಾಕಿದ್ರೆ ಚೆನ್ನಾಗಿ ಓಡುತ್ತೆ ಅನ್ನೋ ಕುದುರೆ, ಆ ಕುದುರೆಗೆ ಕಾಯಿಲೆ ಬಂತು ಇವಾಗ ಅಂತ ನೀವು ಹೇಳ್ತಿರೋದು.
ನಾನು ಹೇಳ್ತಾ ಇರೋದು ಪ್ಯೂರ್ ಪೆಟ್ರೋಲ್ನ ಕೊಡಿ. ಯಾಕೆ ಪ್ಯೂರ್ ಪೆಟ್ರೋಲ್ನ ಕೊಡಿ ಅಂತ ಇರೋದು ಸರ್, ಎಲ್ಲರಿಗೂ ಗಾಡಿ ನೆಸೆಸಿಟಿ ಐತೆ, ಎಲ್ಲರೂ ಗಾಡಿ ಯೂಸ್ ಮಾಡ್ತಾರೆ. ಇಂಥ ಪ್ರಾಬ್ಲಮ್ ಬಂತು ಅಂದ್ರೆ ಜೋಬಿಂದ ಕಾಸು ಹಾಕ್ತಾನೆ ಇರಬೇಕು ಗಾಡಿಗೆ. ಇವಾಗ ಪೆಟ್ರೋಲ್ ಹಾಕಂಗಿಲ್ದಿರಾ ಇಂಜಿನ್ಗೂ ಖರ್ಚು ಮಾಡಬೇಕು. ಇದು ಎಂಥ ವಿಷಯದಲ್ಲಿ ಪಬ್ಲಿಕ್ಗೆ ಸೇವ್ ಆಗತ್ತೆ, ಇದಾಗತ್ತೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ನೋಡಿದಷ್ಟು ಸುಮಾರು ಕಸ್ಟಮರ್ಗಳು ಬಂದ್ಬಿಟ್ಟು ಇದೊಂದೇ ಬೇಜಾರು, ಸರ್ ಗಾಡಿ ಪವರ್ ಇಲ್ಲ ಸರ್, ಆ ಗಾಡಿ ಫೀಲೇ ಇಲ್ಲ ಓಡಿಸೋ ಥರ. ಲಕ್ಷ ಕೊಟ್ಟು ಗಾಡಿ ತೊಗೊತಾರೆ, ಅದಕ್ಕೂ ಟ್ಯಾಕ್ಸ್ ಕಟ್ತಾರೆ, ಪೆಟ್ರೋಲ್ಗೂ ಟ್ಯಾಕ್ಸ್ ಕಟ್ತಾರೆ. ಇವಾಗ ಕಸ್ಟಮರ್ ಕೇಳೋದು ಒಂದೇ, ನಮಗೆ ಒಂದು ಪ್ಯೂರ್ ಪೆಟ್ರೋಲ್ ಕೊಟ್ಟರೆ ನಾವು ಏನೋ ಒಂದು ಇದು ಮಾಡ್ಬೋದು,